ಆಸ್ಪತ್ರೆ ಪಾಲಾದ ಬಾಲಕನ ವಿಷಯದಲ್ಲಿ ಸರ್ಕಾರ ನಿರ್ಲಕ್ಷ್ಯವನ್ನ ತೋರಿದೆ. ಕೊಟ್ಟ ಮಾತನ್ನ ಮರೆತೋಯ್ತ ಶಿಕ್ಷಣ ಇಲಾಖೆ. ಕೊಟ್ಟ ಮಾತನ್ನ ಮರ್ತೋಯ್ತಾ ಶಿಕ್ಷಣ ಇಲಾಖೆ ಅಂತ ಹೇಳಿ ಸರ್ಕಾರಿ ಶಾಲಾ ಕಟ್ಟಡ ಬಿದ್ದು ಗಾಯಗೊಂಡಿದ್ದಂತಹ ಬಾಲಕ ಚಿಕಿತ್ಸಾ ವೆಚ್ಚವನ್ನ ಭರಿಸೋದಾಗಿ ಹೇಳಿಕೆಯನ್ನ ನೀಡಿತ್ತು ಶಿಕ್ಷಣ ಇಲಾಖೆ. ಅವಘಡ ನಡೆದಾಗ ಭರವಸೆಯನ್ನ ಕೊಟ್ಟಿದ್ರು. ಈಗ ಮೌನಕ್ಕೆ ಜಾರಿದೆ ಇಲಾಖೆ. ಸಂಪೂರ್ಣ ವೆಚ್ಚ ಭರಿಸುವ ಭರವಸೆ ಬರೀ ಭರವಸೆಯಾಗಿಯೇ ಉಳಿದು ಹೋಗ್ಬಿಟ್ಟಿದೆ. ದೇವನಹಳ್ಳಿ ಕೋಟೆ ಬೀದಿಯಲ್ಲಿರುವಂತಹ ಸರ್ಕಾರಿ ಶಾಲೆ ಬಾಲಕ ದರ್ಶನ್ ಕಾಲಿನ ಮೇಲೆ ಈ ಕಿಟಕಿ ಸಜ್ಜ ಬಿದ್ದಿತ್ತು. ಹ್ಯಾಶ್ ಬ್ಯಾಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ದರ್ಶನ್. ಟ್ರೀಟ್ಮೆಂಟ್ಗೆ 7 ಲಕ್ಷ ಆಗಿದ್ರೆ ಜಿಲ್ಲಾಡಳಿತ ಕೊಟ್ಟಿರೋದು ಕೇವಲ 2.5 ಲಕ್ಷ ರೂಪಾಯಿ ಹಣ. ಮಗನ ಚಿಕಿತ್ಸೆಗೆ ಹಣ ಇಲ್ಲದೆ ಇದೀಗ ತಾಯಿ ಪರದಾಟವನ್ನ ಪಡ್ತಾ ಇದ್ದಾರೆ. ಏನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈ ಬಾಲಕನ ವಿಷಯದಲ್ಲಿ ಸರ್ಕಾರ ನಿರ್ಲಕ್ಷ್ಯ ತೋರಿರೋದು ಕಣ್ಣೆದುರಿಗೆ ಇದೆ. ಟ್ರೀಟ್ಮೆಂಟ್ ಚಾರ್ಜ್ ಅನ್ನ ನಾವೇ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿತ್ತು. ಕೊಟ್ಟ ಭರವಸೆ ಭರವಸೆಯಾಗಿ ಉಳಿದ್ಬಿಟ್ಟಿದೆ. ಈಗ ತಾಯಿ ಪರಿಸ್ಥಿತಿ ಏನು ಅಂತ ಹೇಳಿ, ಸದ್ಯಕ್ಕೆ ಮಗುವಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನು ಹೇಳ್ತಾ ಇದ್ದಾರೆ ಪೋಷಕರು ಅಂತ ಹೇಳಿ. ಹೆಸರಮ್ಯ ಏನು ತಿಂಗಳ ಹಿಂದೆ ಏನು ದೇವನಹಳ್ಳಿ ಪುಟ್ಟಪ್ಪನ ಅಂದ್ರೆ ಕೋಟೆ ಬೀದಿಯಲ್ಲಿದ್ದಂತ ಸರ್ಕಾರಿ ಶಾಲೆ ಕಟ್ಟಡದ ಸಜ್ಜ ಕುಸಿದು ಬಿದ್ದು ಏನು 3 ಮಕ್ಕಳು ಗಂಭೀರವಾಗಿ ಏನೋ ಗಾಯಗಳಾಗಿರ್ತಾರೆ. ಅದರಲ್ಲಿ ದರ್ಶನ್ ಎಂಬ ಹುಡುಗ ಏನಿದ್ದಾನೆ ಅವನಿಗೆ ತೀರಾ ಚಿಂತಾಜನಕ ಆಗಿರ್ತದೆ. ಏನು ಸಜ್ಜ ಬಿದ್ದು ಕಾಲು ಸಹ ನಜ್ಜುಗುಜ್ಜಾಗಿರುತ್ತೆ. ಈ ನಿಟ್ಟಿನಲ್ಲಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೂ ಸಹ ಸೇರಿಸಿರ್ತಾರೆ. ಆದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಏನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ನಿಟ್ಟಿನಲ್ಲಿ ಪೋಷಕರು ಅವರ ಸಂಬಂಧಿಕರು ಸಹ ಮುಂದುವರೆದಿರ್ತಾರೆ. ಆ ನಿಟ್ಟಿನಲ್ಲಿ ಆ ಸಮಯದಲ್ಲಿ ಏನು ಮಾನ್ಯ ಆಹಾರ ಸಚಿವರಾದಂತ KH ಮುನಿಯಪ್ಪರ ಆಗಿರ್ಬೋದು, ಮತ್ತೆ ಶಿಕ್ಷಣ ಇಲಾಖೆ ಆಗಿರ್ಬೋದು, ಮತ್ತೆ ಜಿಲ್ಲಾಡಳಿತ ಆಗಿರ್ಬೋದು, ಈ 2 ಇಲಾಖೆಗಳು ಸಹ ಸಂಪೂರ್ಣ ವೆಚ್ಚವನ್ನ ನಾವೇ ಭರಿಸ್ತೀವಿ ಅಂತೇಳಿ ಪೋಷಕರಿಗೆ ಮತ್ತೆ ಅವರ ಸಂಬಂಧಿಕರಿಗೆ ಆಶ್ವಾಸನೆಯನ್ನು ಸಹ ನೀಡಿದ್ರು. ಈ ನಿಟ್ಟಿನಲ್ಲಿ ಈಗ ಆಸ್ಪತ್ರೆಯ ವೆಚ್ಚ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ಆಗಿದೆ ಅಂತ ಪೋಷಕರು ಅಳಲನ್ನ ತೋಡ್ಕೊಂತ ಇರುವಂತದ್ದು. ಈಗ ಜಿಲ್ಲಾಡಳಿತ ಕೇವಲ 2 ಲಕ್ಷವನ್ನ ಅನುದಾನವನ್ನ ಕೊಟ್ಟು ಬಿಡುಗಡೆ ಮಾಡಿ ಈಗ ಕೈಕಟ್ಟಿ ಕುಳಿತಿರುವಂತದ್ದು. ಹಾಗಾಗಿ ಅವರ ಪೋಷಕರು ಸಹ ಏನು ಚಿಕಿತ್ಸೆ ವೆಚ್ಚ ಭರಿಸಲಿಕ್ಕೆ ಸಾಕಷ್ಟು ಪರದಾಟ ನಡೆಸ್ತಾ ಇರುವಂತದ್ದು. ಈಗಿರೋ ಮಾಹಿತಿ ಏನಂತಂದ್ರೆ ಏನು DDP ಏನಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ಮುಖಾಂತರ ನಮ್ಗೆ ಸಿಕ್ಕಿರೋ ಮಾಹಿತಿ ಏನಂತಂದ್ರೆ ಸುಮಾರು 7 ಲಕ್ಷದಷ್ಟು ಚಿಕಿತ್ಸೆ ವೆಚ್ಚ ಆಗಿದೆ. ಹಾಗಾಗಿ ನಾವು ಸಹ ಏನು ಆಸ್ಪತ್ರೆಯ PRO ಆಗ್ಲಿ ಅವರ ಆಡಳಿತ ಅಧಿಕಾರಿಗಳ ಮುಂದೆ ಆಗಿ ನಾವು ಬೇಡ್ಕೊಂಡಿದ್ದೀವಿ. ಏನಂತಂದ್ರೆ ಇದು ಸರ್ಕಾರಿ ಶಾಲೆ ಮಗು, ಹಾಗಾಗಿ ಆಗಿರೋ ಚಿಕಿತ್ಸಾ ವೆಚ್ಚದಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅಂತ ನಾವು ಮನವರಿಕೆ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಅವರು ಸಹ ಏನು PRO ಏನಿದ್ದಾರೆ ಅವರು ಸಹ ನಾವು ಆಡಳಿತ ಮುಂದೆ ತರ್ತೀವಿ, ಇದ್ರ ಬಗ್ಗೆ ಗಮನ ಹರಿಸ್ತೀವಿ, ವೆಚ್ಚವನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವು ಸಹ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಇನ್ನೇನು ಜಿಲ್ಲಾಡಳಿತ ಆಗಿರ್ಬೋದು, ಮತ್ತೆ ಏನು ಆಹಾರ ಸಚಿವರಾದಂತ KH ಮುನಿಯಪ್ಪರು ಸಹ ಆಗಿರ್ಬೋದು, ಇದುವರೆಗೂ ಅಲ್ಲಿ ಆಶ್ವಾಸನೆ ಕೊಟ್ಟಿರೋದು ಅಷ್ಟೇ ಸಹ ಇದುವರೆಗೂ ಸಹ ಯಾವುದೇ ರೀತಿಯಾದಂತ ಕಾರ್ಯರೂಪಕ್ಕೆ ತರದೇ ಇರುವಂತದ್ದು ವಿಪರ್ಯಾಸ ಅಂತ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆ ಮಗುವನ್ನ ಈಗ ಏನು ಆಸ್ಪತ್ರೆಯಿಂದ ಹೊರತರುವಂತದ್ದು ಪೋಷಕರಿಗೆ ಸಾಕಷ್ಟು ಪರದಾಟದ ಸ್ಥಿತಿ ಎದುರಾಗಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.